ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ ದಿನೇಶ್. ವೆಲ್ಕಮ್ ಟು ಸವಿತ ಸಮಾಜ ಇನ್ ಕನ್ನಡ. ಇವತ್ತು ಏನಪ್ಪ ವಿಷಯ ಅನ್ನಕ್ಕಿಂತ ಮುಂಚೆ ಗುರುವರಿಯ ಎಂಟ್ರಿ ಪ್ಲೀಸ್. ಕನ್ನಡಿಗ ಕನ್ನಡಿಗ ನಾನು ಎನ್ನಲೆನಗೆ ಇವತ್ತು ಏನಪ್ಪ ವಿಷಯ ಅಂದ್ರೆ, ನಾವು ಹೋಗ್ತಾ ಇದೀವಿ ಭೀಮಾ ಮೂವಿಗೆ. ಭೀಮಾ ಮೂವಿಗೆ ಹೋಗ್ತಾ ಇದೀವಿ. ಬನ್ನಿ, ಮೂವಿ ಹೆಂಗಿರುತ್ತೆ, ಚೆನ್ನಾಗಿರುತ್ತಾ ಇಲ್ವಾ ಅಂತ ನೋಡ್ಕೊಂಡ್ ಬರೋಣ. ಇಲ್ಲಿಂದ ನಾವು ಗಾಡಿಲಿ ಹೋಗಿ ಮೆಟ್ರೋ ಹತ್ಕೊಂಡು ಹೋಗೋಣ. ನೋಡಿ, ಗಾಡಿ ಇಲ್ಲಿದೆ, ವಾಷಿಂಗ್ ಮಾಡ್ಬೇಕು ಬೇರೆ. ಹೋಗ್ಬಿಟ್ಟು ಮೆಟ್ರೋ ಸ್ಟೇಷನ್. ಈಗ ಮೆಟ್ರೋ ಹತ್ರ ಬಂದಿದ್ದೀವಿ, ದೀಪಕ್ ಹತ್ರ. ದೀಪಕ್ ಬಸ್ ಸ್ಟಾಪ್ ಹತ್ರ ಮೆಟ್ರೋ ಸ್ಟಾಪ್ ಇರೋದು. ಈಗ ಮೆಟ್ಲತ್ತಾ ಇದೀವಿ ಗುರು. ಆಕ್ಚುಲಿ ನಿಮ್ಗೊಂದು ವಿಷಯ ಹೇಳಬೇಕು. ಪ್ರಜ್ವಲ, ನೋಡಿ, ಇವನ ಹೆಸರು ಪ್ರಜ್ವಲ ಅಂತ. ಇವನ್ ಏನ್ ಮಾಡಿದಾರೆ ಅಂದ್ರೆ, ಅವ್ರ ತಂದೆ ಫೋನ್ ತಗೊಂಡು ವಿನ್ಸಾ ಆಪ್ ಇನ್ಸ್ಟಾಲ್ ಮಾಡಿದ್ದಾನೆ. 1200 ರೂಪಾಯಿ ಕಳ್ಕೊಂಡಿದ್ದಾನೆ ಗುರು. ದಯವಿಟ್ಟು ದುಡ್ತೀನಿ ಅಂತ ಹೇಳ್ತೀನಿ, ತಪ್ಪಿಲ್ಲ. ಅದ್ರ ಬದಲು ಯಾರೋ ಕೊಡೋ ಕಾಸ್ಗೋಸ್ಕರ ನೀವು ಬೆಟ್ಟಿಂಗ್ ಹಾಕಿ ಸುಮ್ನೆ ಕಾಸು ಕಳ್ಕೊಂತೀರಾ. ದಯವಿಟ್ಟು ವಿನ್ಸೋ ಮತ್ತೆ ರಮ್ಮಿನ ದಯವಿಟ್ಟು ಯಾರು ಆಡಕ್ ಹೋಗ್ಬೇಡಿ. ನನ್ನ ವಿನಂತಿ ಅಂತ ತಿಳ್ಕೊಂಡು ಸರಿನೇ. ನೀವೊಂದು ತರ ದಯವಿಟ್ಟು ಯಾರು ಆಗ್ಬೇಡಿ. ಆಮೇಲೆ ಯಾರನ ಏನು ಆಡಕ್ ತಪ್ಪ ಅಂತ ಕೇಳ್ತಾ ಇದ್ರಲ್ಲ, ಆಡಿ 10 ನಿಮಿಷ ಹೋಗಿ ನಿಮ್ ಇಷ್ಟ. ದಯವಿಟ್ಟು ನೀವು ಆಡಿದ್ಮೇಲೆ ಅದನ್ನಿಲ್ಲ ಅಂದ್ರೆ ಐಡ್ ಆ್ಯಪ್ ಹಾಕ್ಬಿಡಿ, ಇಲ್ಲಾಂದ್ರೆ ನಿಮ್ಮ ಫೋನ್ ನಿಮ್ಮ ಮಕ್ಳ ಕೈಲಿ ಕೊಡಬೇಡಿ. ಇವಾಗ ನಾವು ಬಂದು ನೆಕ್ಸ್ಟ್ ಮೆಟ್ರೋ ಹೋಗ್ತಾ ಇದೀವಿ. ಫೋನ್ ತಗೊಂಡಿದ್ದೀವಿ. ಬನ್ನಿ, ಗೊರಗುಂಟೆಪಾಳ್ಯ ತಗೊಂಡಿದ್ದೀವಿ ನಾವು. ಆಕ್ಚುಲಿ ಹೋಗೋಣ. ಮೆಟ್ರೋ ಏನೋ ಸಮಸ್ಯೆ ಇದೆಯಂತೆ, ಗೊತ್ತಿಲ್ಲ ಏನು ಅಂತ. ನಿಲ್ಲಿಸೋ ನೋಡಿದ್ ನಾನು. ಸದ್ಯಕ್ಕೆ ಏನೂ ಇಲ್ಲ. ಆಲ್ಮೋಸ್ಟ್ ಎಲ್ಲಕ್ಕಿಂತ ಜನ ಇವಾಗ್ಲೇ ಇದ್ದಾರೆ, ಜಾಸ್ತಿ ಜನನೇ ಇದ್ದಾರೆ. ರೆಗ್ಯುಲರ್ ರೀತಿಯಿಂದ ಇವತ್ತೇ ಜಾಸ್ತಿ ಜನ ಇದ್ ನೋಡ್ತಾ ಇರೋದು. ಬನ್ನಿ ಹೋಗೋಣ. ಈಗ ನಾವು ಬಂದಿದ್ದೀವಿ, ಮೇಲಿದ್ದೀವಿ. ಆಕ್ಚುಲಿ ಮೆಟ್ರೋ ಟ್ರೈನ್ ಬಂದಿದೆ. ಬನ್ನಿ, ಓಡಬೇಕು. ಗೊರಗುಂಟೆಪಾಳ್ಯಕ್ಕೆ ಹೋಗಿ ಅಲ್ಲಿ ಸಿಗ್ತೀನಿ. ಬಾಯ್. ಈಗ ತಾನೇ ಇಲ್ಲಿ ಮೆಟ್ರೋ ಇಳ್ದು. ನನ್ಗೆ ನನ್ನ ಫ್ರೆಂಡ್ ಕಡೆಯಿಂದ ಒಂದು ಬ್ಯಾಡ್ ನ್ಯೂಸು. ನನ್ ಮಗ ಬಂದು ನಮ್ಮ ಯಾವಾಗಲೂ ಯಶವಂತಪುರದ ಕಡೆ ಹೋಗಿಲ್ಲ, ಸೀರಿಯಸ್ಲಿ ಓಡಾಡಿಲ್ವಲ್ಲ. ಥಿಯೇಟ್ರಲ್ಲಿ ಇದೆ ಅಂತ ಅವನೇ ಟಿಕೆಟ್ ಅಲ್ಲಿ ಬುಕ್ ಮಾಡಿದ್ದು. ನನ್ ಮಗ ಇದ್ದವನು ಇಲ್ಲಿ ಮಚ್ಚ ಗೊರಗುಂಟೆಪಾಳ್ಯದ ಹತ್ರ ನಿಯರೆಸ್ಟ್ ಬೈ 500 ಮೀಟರ್ ಇದೆ, ನಡ್ಕೊಂಡು ಹೋಗ್ಬಿಡೋಣ ಅಂದ. ಅವ್ನ್ ಬೈಕಲ್ಲಿ ಬರ್ತಾ ಇದ್ದಾನೆ. ಆಕ್ಚುಲಿ ಇವಾಗ ಬಂದಿಲ್ಲ, ದೂರ ಇದೆ, ಬಸ್ಸಲ್ಲಿ ಬರೋ ಅಂತಾರೆ. ಇವಾಗ ಇಲ್ಲಿ ಇಳ್ದ್ಬಿಟ್ಟು ಬಸ್ಸಲ್ಲಿ ಹೋಗೋಣ. ಬನ್ನಿ. ಈಗ ಬಸ್ಸಲ್ಲಿ ಹತ್ತಿದೀವಿ ಗುರು, ಮೈಕ್ ಹಾಕೋಣಕ್ಕೆ ಆಗ್ತಿಲ್ಲ. ಅಲ್ಲಿಂದ ಓಡ್ಕೊಂಡು ಬಸ್ ಹತ್ತಿದ್ದೀವಿ ಈಗ. ಬನ್ನಿ, ನೆಕ್ಸ್ಟ್ ಯಶವಂತಪುರ ಇಳ್ಕೊಂಡ್ಬಿಟ್ಟು ಅಲ್ಲಿ ನಂಗೆ ನಿಜ ಗೊತ್ತಿರಲಿಲ್ಲ. ಬನ್ನಿ, ಗೋವರ್ಧನ್ ಥಿಯೇಟರ್ ಹತ್ರ ಬಂದಿದ್ದೀವಿ. ಈ ನನ್ನ ಮನೆ ಗೊರಗುಂಟೆಪಾಳ್ಯದ ಹತ್ರ ಇಳ್ಕೊಳ್ರಿ, ಅಲ್ಲೇ ಇರೋದು ಅಂತ ಹೇಳಿದ್ದು. ಇಲ್ಲ ಇವನಿಗೆ ಗೊತ್ತಿಲ್ವ, ನಮ್ಮ ತಪ್ಪಿಂದ ಹೇಳ್ಬೋ ಗೊತ್ತಿಲ್ಲ. ಈಗ ಹೋಗೋಣ, ಶೋ ನೋಡೋಣ ಹೆಂಗಿದೆ ಅಂತ ನಿಮಗೂ ತಿಳಿಸ್ತೀನಿ. ಬನ್ನಿ. ಥಿಯೇಟರ್ ಒಳಗೆ ಬಂದು ಕೂತಿದ್ದೀವಿ, ಇನ್ನೂ ಶೋ ಆಗಿಲ್ಲ. ಶೋ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಫಿಲಮ್ ಹೆಂಗಿರುತ್ತೆ ನೋಡೋಣ, ನಿಮಗೂ ತಿಳಿಸೋಣ. ಬನ್ನಿ. ಇಂಟರ್ವಲ್ ಮುಗಿತು. ಸಿನಿಮಾ ತುಂಬ ಚೆನ್ನಾಗಿದೆ. ಗಾಂಜಾ ಬಗ್ಗೆ ಇದೆ, ಗಾಂಜಾ ನಿರ್ಮೂಲನೆ ಮಾಡ್ತಾವ್ರೆ. ಬನ್ನಿ, ಇಂಟರ್ವಲ್ ಆದ್ಮೇಲೆ ಏನಾಗುತ್ತೆ ನೋಡೋಣ. ಪೊಲೀಸ್ ಮಾತ್ರ ಖಡಕ್ಕಾಗವ್ರೆ. ಆ ಥರ ರಿಯಲ್ ಲೈಫಲ್ಲಿರೋ ಪೊಲೀಸ್ಗಳು ಇರಬೇಕು ಅಂತ ಇಷ್ಟಪಡ್ತೀನಿ ನಾನು. ಬನ್ನಿ ನೋಡೋಣ. ಈಗ ಜಸ್ಟ್ ಮುಗಿದ್ಗುರು, ತುಂಬ ಚೆನ್ನಾಗಿದೆ. ಸೀರಿಯಸ್ಲಿ ಹೇಳ್ತೀನಿ, ಇಲ್ಲಿ ಮಾಡಿರೋ ಥರ ಪೊಲೀಸು ರಿಯಲ್ ಲೈಫಲ್ಲಿ ಮಾಡಿದರೆ ಇಷ್ಟೊತ್ತರಲ್ಲಿ ಬೆಂಗಳೂರು ಮಹಾನ್ ಸಾಮ್ರಾಜ್ಯ ಆಗಿರೋದು. ಅದಾದಮೇಲೆ ಭೀಮಾ ಬಗ್ಗೆ ಅಪ್ಡೇಟ್ ಮಾಡ್ಕೊಂಡು ಸಕ್ಕದ ಆ್ಯಕ್ಟಿಂಗ್ ಮಾಡಿದ್ದಾರೆ ವಿಜಯ್ ಸರ್ ಮಾತ್ರ. ಅದಾದಮೇಲೆ ನಿಮಗೆ ಏನಪ್ಪ ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಕೊನೆಯಲ್ಲಿ. ಸಾಲಗ 2 ಇಲ್ಲ ಭೀಮಾ 2 ಬರೋ ಸಾಧ್ಯತೆ ಇದೆ. ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹೀಗೆ ಬೆಳೆಸಿ ಅಂತ ಕೇಳ್ಕೊತೀನಿ. ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.